ಹಾಯ್ ಹಲೋ ಫ್ರೆಂಡ್ಸ್, ವೆಲ್ಕಮ್ ಟು ದಿ ಜಿ ಕೆ ಸ್ಮಾರ್ಟ್ ಸರ್ಕಲ್ ಯೂಟ್ಯೂಬ್ ಚಾನಲ್. ಈಗ ನಾವು ಅಕ್ಟೋಬರ್ 2025ನೇ ಸಾಲಿನ ಪ್ರಮುಖ ಪ್ರಚಲಿತ ಘಟನೆಗಳನ್ನು ಕುರಿತು ಚರ್ಚೆ ಮಾಡೋಣ. ನಿಮಗೆಲ್ಲ ಗೊತ್ತಿರಲಿ, ಪ್ರತಿದಿನ ನಾನು ಕನ್ನಡದ ಪ್ರಜಾವಾಣಿ ಸೇರಿದಂತೆ ಕನ್ನಡದ ಇತರ ಎಲ್ಲ ನ್ಯೂಸ್ ಪೇಪರ್ಗಳು, ಇಂಗ್ಲೀಷ್ನ ದಿ ಹಿಂದೂ ಮತ್ತು ಇಂಗ್ಲೀಷ್ನ ಇತರ ಎಲ್ಲ ನ್ಯೂಸ್ ಪೇಪರ್ಗಳ ಜೊತೆಗೆ ಕೇಂದ್ರ ಸರ್ಕಾರ ಪ್ರತಿದಿನ ಅಪ್ಡೇಟ್ ಮಾಡ್ತಕ್ಕಂಥ PIB ನ್ಯೂಸ್ ಪೇಪರ್ಗಳ ಪ್ರಮುಖ ಪ್ರಚಲಿತ ಘಟನೆಗಳನ್ನು ನಿಮ್ಮ ಮುಂದೆ ತರ್ತಾ ಇರ್ತೀನಿ. ಹಾಗಾದರೆ ಇವತ್ತಿನ ಕ್ವಶ್ಚನ್ ನಂಬರ್ 1 ಏನಿದೆ ಅಂತ ನೋಡೋಣ ಬನ್ನಿ. ನೋಡಿ, ಇತ್ತೀಚೆಗೆ ಬಿಡುಗಡೆಯಾದ 2025ರ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕ ಅಂತ ಕರಿತೀವಿ. ನೋಡಿ, 2025 ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್ ಅಂತ ಕರಿತೀವಿ. ಸೊ ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲೇ ಭಾರತವು ಜಾಗತಿಕವಾಗಿ ಯಾವ ಶ್ರೇಣಿಯನ್ನು ಪಡೆದುಕೊಂಡಿದೆ ಅಥವಾ ಎಷ್ಟನೇ ಸ್ಥಾನದಲ್ಲಿದೆ ಅಂತ ಕೇಳಿದರೆ ಆಪ್ಷನ್ ನಂಬರ್ 2 ಸರಿಯಾಗಿದೆ. 128ನೇ ಸ್ಥಾನದಲ್ಲಿದೆ. ಈ ಒಂದು ಮಾಹಿತಿಯನ್ನು ದ ಇಂಡಿಯನ್ ಎಕ್ಸ್‌ಪ್ರೆಸ್ ಪೇಪರ್ನಲ್ಲಿ ಕೊಟ್ಟಿದ್ದರು. ನೋಡಿ, 2025 ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್. ಓಕೆ, ಟಾಪ್ 10 ಕಂಟ್ರೀಸ್ ಯಾವ್ಯಾವು ಇವೆಲ್ಲ ಡೀಟೇಲ್ಸನ್ನು ತಿಳ್ಕೊಳ್ಳೋಣ. ಭಾರತ ಯಾವ ಸ್ಥಾನದಲ್ಲಿದೆ ಅಂತ ನೋಡಿ. ಭಾರತವು ಈ ಸೂಚ್ಯಂಕದಲ್ಲಿ 128ನೇ ಸ್ಥಾನದಲ್ಲಿದೆ. ಸೊ ಈ ಮೂಲಕ ಸಿಂಗಾಪುರವು ಮೊದಲನೇ ಸ್ಥಾನದಲ್ಲಿ ಇದ್ದು ವಿಶ್ವದ ಅತ್ಯಂತ ಮುಕ್ತ ಆರ್ಥಿಕತೆಯನ್ನು ಹೊಂದಿದೆ. ನೋಡಿ, ಓಪನ್ ಎಕನಾಮಿಕನ್ನು ಹೊಂದಿರತಕ್ಕಂಥದ್ದು. ಸೊ ಸರಿಸುಮಾರು ಈ ವಿಭಾಗದಲ್ಲಿ ಸಿಂಗಾಪುರ ನಂಬರ್ 1 ಸ್ಥಾನದಲ್ಲಿದೆ. ನಂತರ 2ನೇ ಸ್ಥಾನದಲ್ಲಿ ಸ್ವಿಟ್ಜರ್ಲ್ಯಾಂಡ್, ಐರ್ಲೆಂಡ್ 3ನೇ ಸ್ಥಾನದಲ್ಲಿದೆ, ಥೈವಾನ್ 4ನೇ ಸ್ಥಾನದಲ್ಲಿದೆ. ಓಕೆ, ಸೊ ಇದು ಆರ್ಥಿಕ ಸ್ವಾತಂತ್ರ್ಯ ಸೂಚ್ಯಂಕದಲ್ಲಿ ಇದುವರೆಗಿನ ಅತ್ಯುನ್ನತ ಶ್ರೇಯಾಂಕವೆಂದು ಪಟ್ಟಿ ಮಾಡಲಾಗಿದೆ. ಸೊ ಇಂಡೆಕ್ಸ್ ಆಫ್ ಎಕನಾಮಿಕ್ ಫ್ರೀಡಮ್ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ, ನೆನಪಿರಲಿ ನಿಮಗೆ. ಹಾಗಾದರೆ ಜೊತೆಗೆ ಇಂಡಿಯಾ ಕೆಳಗಿನ ಇವುಗಳಲ್ಲೂ ಕೂಡ ಸ್ಕೋರ್ ಎಷ್ಟೆಷ್ಟಿದೆ ಅಂತ ನೋಡ್ಬೋದು. ಇಂಡಿಯಾ ಫಿಸಿಕಲ್ ಹೆಲ್ತ್ನಲ್ಲಿ ನೋಡಿ, ಇದರಲ್ಲಿ 6.2 ಅಂಕವನ್ನು ಪಡೆದುಕೊಂಡಿದ್ದರೆ, ಇನ್ವೆಸ್ಟ್ಮೆಂಟ್ ಫ್ರೀಡಮ್ನಲ್ಲಿ 40 ಅಂಕಗಳನ್ನು ಪಡೆದುಕೊಂಡಿದೆ, ಫೈನಾನ್ಷಿಯಲ್ ಫ್ರೀಡಮ್ನಲ್ಲಿ 40 ಅಂಕಗಳನ್ನು ಪಡೆದುಕೊಂಡಿದ್ದರೆ, ಗವರ್ನಮೆಂಟ್ ಇಂಟಿಗ್ರಿಟಿಯಲ್ಲಿ 37.6% ಅಂಕಗಳನ್ನು ಪಡೆದುಕೊಂಡಿದೆ. ಸೊ ಇಂಡಿಯಾ ಈ ಕೆಳಗಿನವುಗಳಲ್ಲಿ ಎಲ್ಲ ಸ್ಕೋರ್ಗಳನ್ನು ದಾಖಲು ಮಾಡಿರ್ತಕ್ಕಂಥದ್ದು. ಈ ಸ್ಕೋರು ಕೂಡ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೆಕ್ಸ್ಟ್ 2ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ಅಂದರೆ ಭಾರತದಲ್ಲಿ ಜನಿಸಿ ಪ್ರೌಢಾವಸ್ಥೆಯನ್ನು ತಲುಪಿದಂತಹ ಮೊಟ್ಟ ಮೊದಲ ಹೆಣ್ಣು ಚಿರತೆಗೆ ಮುಖಿ ಎಂದು ಹೆಸರಿಸಲಾಗಿದೆ. ಹಾಗಾದರೆ ಪ್ರಾಜೆಕ್ಟ್ ಚೀತಾ ಭಾರತದಲ್ಲಿ ಕೆಳಗಿನ ಯಾವ ವರ್ಷ ಜಾರಿಗೆ ಬಂದಿದೆ? ನೋಡಿ, ಪ್ರಾಜೆಕ್ಟ್ ಚೀತಾ ಜಾರಿಗೆ ಬಂದಿದ್ದು ಸೆಪ್ಟೆಂಬರ್ 17, 2022ರಲ್ಲಿ. ಹಾಗಾದರೆ ಯಾಕೆ ಇದು ತುಂಬಾ ಇಂಪಾರ್ಟೆಂಟು ಕೇಳ್ತಾರೆ. ನೋಡಿ, ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ 75 ವರ್ಷಗಳಿಂದ ಸೊ ಭಾರತದಲ್ಲಿ ಚಿರತೆಗಳ ಜನಸಂಖ್ಯೆ ಆಗಿರ್ಬೋದು ಮತ್ತು ಚಿರತೆ ಇಲ್ಲೇ ಇರಲಿಲ್ಲ. ಸೊ ಈ ಚಿರತೆಗಳ ಸಂಖ್ಯೆಯನ್ನು ಭಾರತದಲ್ಲಿ ಹೆಚ್ಚಳ ಮಾಡುವ ಉದ್ದೇಶದಿಂದಾಗಿ ಭಾರತ ಸರ್ಕಾರವು ನಮಿಬಿಯಾದಿಂದ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಕೆಲವು ಚೀತೆಗಳನ್ನು ಜ್ವಾಲಾ ಎಂಬ ಹೆಸರಿನ ಮತ್ತು ಇತರೆ ಕೆಲವು ಚೀತೆಗಳನ್ನು ತರಿಸಿಕೊಂಡಿತ್ತು. ಇದರಲ್ಲಿ ಜ್ವಾಲಾ ಎಂಬ ಹೆಸರಿನ ಚೀತಾಗೆ ಮುಖ್ಯವಾಗಿ 4 ಮರಿಗಳು ಜನಿಸಿದ್ವು. ಆ 4 ಮರಿಗಳಿಗೆ ಮುಖ್ಯವಾಗಿ ಅತಿ ಹೆಚ್ಚಿನ ಉಷ್ಣದಿಂದಾಗಿ ಅಥವಾ ಶಾಖದಿಂದಾಗಿ ಸೊ ಕುನೋ ರಾಷ್ಟ್ರೀಯ ಉದ್ಯಾನವನಗಳಲ್ಲಿ ಬಿಡಲಾಗಿತ್ತು. ಸೊ ಅಲ್ಲಿ ಅವು 3 ಸತ್ತೋದ್ವು. ಅದರಲ್ಲಿ ಬದುಕಿದಂತಹ ಒಂದೇ ಒಂದು ಚಿರತೆ ಅಂತಂದರೆ ಅದು ಮುಖಿ. ಓಕೆ, ಸೊ ಈ ಮುಖಿ ಇದೀಗ ಭಾರತದ ವಾತಾವರಣಕ್ಕೆ ಹೊಂದಿಕೊಂಡು ಪ್ರೌಢಾವಸ್ಥೆಯನ್ನು ತಲುಪಿದೆ. ಸೊ ಈ ಮೂಲಕ ಪ್ರಾಜೆಕ್ಟ್ ಚೀತಾ ಅಡಿಯಲ್ಲಿ ಇದು ಮಹತ್ವದ ಬೆಳವಣಿಗೆ ಎಂದು ಕೇಂದ್ರ ಸರ್ಕಾರ ಮಾಹಿತಿಯನ್ನು ತಿಳಿಸಿರತಕ್ಕಂಥದ್ದು. ಸೊ ಗಮನಿಸಿ, ಇಂಡಿಯಾ ಫಸ್ಟ್ ಬಾರ್ನ್ ಚೀತಾ ಸೆಟ್ ಟು ರೀಚ್ ನೋಡಿ ಅಡಲ್ಟ್ಹುಡ್ ಇನ್ ಕುನೋ ನ್ಯಾಷನಲ್ ಪಾರ್ಕ್. ಓಕೆ, ಕುನೋ ನ್ಯಾಷನಲ್ ಪಾರ್ಕ್ನಲ್ಲಿ ಸೊ ಜ್ವಾಲಾ ಎಂಬ ಚೀತವನ್ನು ಬಿಡಲಾಗಿತ್ತು ನಮಿಬಿಯಾದಿಂದ ತರಿಸಿಕೊಂಡು. ಅದು ನಾನು ಹೇಳಿದಂತೆ 4 ಮರಿಗಳಿಗೆ ಜನ್ಮ ನೀಡಿತ್ತು. 4ರಲ್ಲಿ 3 ಮರಿಗಳು ಪ್ರಾಣವನ್ನು ಕಳೆದುಕೊಂಡವು, ಉಳಿದಿದ್ದು ಒಂದೇ ಮರಿ. ಸೊ ಅದು ಪ್ರೌಢಾವಸ್ಥೆಯನ್ನು ಇದೀಗ ತಲುಪಿದೆ. ಅದಕ್ಕೆ ಜ್ವಾಲಾ ಎಂಬ ಮುಖಿ ಎಂಬ ಹೆಸರನ್ನು ಇರಿಸಲಾಗಿದೆ. ಓಕೆ, ಸೊ ಡೀಟೇಲ್ಸನ್ನು ಗಮನಿಸಬಹುದು. ಹೆಚ್ಚಿನ ಮಾಹಿತಿ ನೋಡಿ. ಚೀತಾ ಯೋಜನೆಯನ್ನು ಭಾರತದಲ್ಲಿ ಸೆಪ್ಟೆಂಬರ್ 17, 2022ರಂದು ಪ್ರಾರಂಭಿಸಲಾಯಿತು. ಇದರ ಅಡಿಯಲ್ಲಿ
ಹೆಣ್ಣು ಚಿರತೆ ಮುಖಿ ಭಾರತದಲ್ಲಿ ಜನಿಸಿದಂತಹ ಮತ್ತು ಭಾರತದಲ್ಲಿ ಪ್ರೌಢ ಅವಸ್ಥೆಯನ್ನು ತಲುಪಿದ ಮೊದಲ ಮರಿ ಹೆಣ್ಣು ಎಂದು ಇದೀಗ ಗುರುತಿಸಲಾಗಿದೆ. ಓಕೆ, ಮಧ್ಯಪ್ರದೇಶದಲ್ಲಿ ಕಂಡುಬರತಕ್ಕಂಥ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಮೀಬಿಯಾದ ಅಲ್ಲಿಂದ ತರಿಸಿಕೊಂಡಂತಹ ಚಿರತೆಯಾದ ಜ್ವಾಲಾದಿಂದ 4 ಮರಿಗಳು ಜನಿಸಿದ್ವು. ಮುಖಿಯ ಬದುಕುಳಿಯುವಿಕೆಯ ಏಕೈಕ ಮರಿ ಇದಾಗಿದೆ. ಸೊ 3 ಮರಿಗಳು ತೀವ್ರ ಶಾಖದಿಂದಾಗಿ ಸಾವನ್ನಪ್ಪಿದ್ವು. ಓಕೆ, ಪ್ರಾಜೆಕ್ಟ್ ಚೀತಾ. ಪ್ರಧಾನಿ ನರೇಂದ್ರ ಮೋದಿ ಅವರು ಸೆಪ್ಟೆಂಬರ್ 17, 2022ರಂದು ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ನಮೀಬಿಯಾದಿಂದ 8 ಚಿರತೆಗಳನ್ನು ಬಿಡುಗಡೆ ಮಾಡಿದಾಗ ಪ್ರಾಜೆಕ್ಟ್ ಚೀತಾ ಕುನೋ ರಾಷ್ಟ್ರೀಯ ಉದ್ಯಾನವನದಲ್ಲಿ ಪ್ರಾರಂಭವಾಯಿತು. ಓಕೆ, ಸೊ ನೆಕ್ಸ್ಟ್ ನಾವು 3ನೇ ಕ್ವಶನ್ ನೋಡೋಣ. ಓಕೆ, ಗಮನಿಸಿ. ಇಟಲಿಯ ಪ್ರಧಾನಿಯಾಗಿರ್ತಕ್ಕಂಥ ಜಾರ್ಜಿಯಾ ಮೆಲೋನಿ. ನೋಡಿ, ಪ್ರಸ್ತುತ ಇಟಲಿಯ ಪ್ರಧಾನಿ ಯಾರು ಅಂತ ಕೇಳಿದರೆ ಜಾರ್ಜಿಯಾ ಮೆಲೋನಿ. ಇವರ ಆತ್ಮಕಥೆ ಇದೀಗ ರಚನೆಯಾಗಿದೆ. ಆತ್ಮಕಥೆ ಅಂದರೆ ಆಟೋಬಯೋಗ್ರಫಿ. ಆಟೋಬಯೋಗ್ರಫಿ ಅಂದರೆ ತನ್ನ ಕಥೆಯನ್ನು ತಾನೇ ಬರೆದುಕೊಂಡಿರ್ತಕ್ಕಂಥದ್ದು. ಸೊ ಜಸ್ಟ್ ಬಯೋಗ್ರಫಿ ಅಂದರೆ ಅದು ಜೀವನ ಚರಿತ್ರೆ ಅಂತ ಹೇಳ್ತೀವಿ. ಸೊ ಜೀವನ ಚರಿತ್ರೆ ಅಂದರೆ ಒಬ್ಬ ವ್ಯಕ್ತಿಯ ಜೀವನ ಚರಿತ್ರೆಯನ್ನು ಅಥವಾ ಆತ್ಮಕಥೆಯನ್ನು ಇನ್ನೊಬ್ಬ ವ್ಯಕ್ತಿ ಬರೆದರೆ ಅದು ಜೀವನ ಚರಿತ್ರೆ ಆಗುತ್ತೆ. ಆಟೋಬಯೋಗ್ರಫಿ ಅಂದರೆ ತನ್ನ ಆತ್ಮಕಥೆಯನ್ನು ತಾನೇ ಬರೆದುಕೊಂಡಿದ್ರೆ ಸೊ ಅದನ್ನು ನಾವು ಆತ್ಮಕಥೆ ಅಂತ ಕರಿತೀವಿ. ಇದೀಗ ಇಟಲಿಯ ಪ್ರಧಾನಿಯಾಗಿರ್ತಕ್ಕಂಥ ಜಾರ್ಜಿಯಾ ಮೆಲೋನಿಯವರು ತಮ್ಮ ಆತ್ಮಕಥೆಯನ್ನು ಬರೆದಿದ್ದಾರೆ. ಅದರ ಹೆಸರು ಐ ಆಮ್ ಜಾರ್ಜಿಯಾ. ನೋಡಿ, ಐ ಆಮ್ ಜಾರ್ಜಿಯಾ ಅಂತ ಕರಿತೀವಿ. ಸೊ ಇದೀಗ ಬಿಡುಗಡೆಯಾಗಿದೆ. ಹಾಗಾದರೆ ಕೆಳಗಿನ ಯಾವ ದೇಶದ ಪ್ರಧಾನಿಯವರ ಮುನ್ನುಡಿ ಇದಕ್ಕೆ ಬರೆಯಲಾಗಿದೆ? ಸೊ ಮುನ್ನುಡಿ ಬರೆದಂತಹ ಪ್ರಧಾನಿ ಅಂತಂದರೆ ಮೋಸ್ಟ್ ಇಂಪಾರ್ಟೆಂಟು ನರೇಂದ್ರ ಮೋದಿಯವರು. ಓಕೆ, ಅಂದರೆ ಒಬ್ಬ ಪ್ರಧಾನಿಯ ಆತ್ಮಕಥೆಗೆ ಒಬ್ಬ ವ್ಯಕ್ತಿಯ ಮುನ್ನುಡಿ ಅಂದರೆ ಅದು ತುಂಬಾ ಇಂಪಾರ್ಟೆಂಟ್ ಆಗುತ್ತೆ. ಸೊ ಮುನ್ನುಡಿಯನ್ನು ಇದೀಗ ಪ್ರಧಾನಿ ನರೇಂದ್ರ ಮೋದಿಯವರು ಬರೆದಿದ್ದಾರೆ. ಸೊ ಅವರನ್ನು ಕೇಳಿಕೊಳ್ಳಲಾಗಿತ್ತು. ದ ನ್ಯೂ ಇಂಡಿಯನ್ ಎಕ್ಸ್‌ಪ್ರೆಸ್ ಮತ್ತು ಎಲ್ಲ ನ್ಯೂಸ್ ಪೇಪರಲ್ಲಿ ಕೊಟ್ಟಿದ್ದರು. ಇಟಾಲಿಯಸ್ PM ಆಗಿರ್ತಕ್ಕಂಥ PMs ಮಾನ್ ಕಿ ಬಾತ್ ವಿತ್ ಮೋದಿ ಫಾರ್ವರ್ಡ್. ಓಕೆ, ಸೊ ಮೋದಿ ಇಲ್ಲಿ ಬರೆದಿದ್ದಾರೆ. ಓಕೆ, ಸೊ ಗಮನಿಸಬಹುದು. ಆತ್ಮಚರಿತ್ರೆ ಬಿಡುಗಡೆಯಾಗಿದೆ. ನರೇಂದ್ರ ಮೋದಿ ಮುನ್ನುಡಿಯನ್ನು ಬರೆದಿದ್ದಾರೆ. ಸೊ ಮಾನ್ ಕಿ ಬಾತ್ ಆಕೆಯ ಮನಸ್ಸಿನ ಮಾತು ಸೊ ಎಂಬ ಶೀರ್ಷಿಕೆಯ ಅಡಿಯಲ್ಲಿ ಇದನ್ನು ಬರೆಯಲಾಗಿದೆ. ಆತ್ಮಚರಿತ್ರೆ ಐ ಆಮ್ ಜಾರ್ಜಿಯಾ, ಮೈ ರೂಟ್ಸ್, ಮೈ ಪ್ರಿನ್ಸಿಪಲ್ಸ್ ಎಂಬ ಒಂದು ಆತ್ಮಕಥೆ ಇದು. ಸೊ ಇದಕ್ಕೆ ಮುನ್ನುಡಿಯನ್ನು ಬರೆದಿದ್ದಾರೆ ಪ್ರಧಾನಿ ನರೇಂದ್ರ ಮೋದಿಯವರು. ಪುಸ್ತಕಕ್ಕೆ ಮುನ್ನುಡಿ ಬರೆಯಲು ಅವಕಾಶ ಸಿಕ್ಕಿರುವುದು ಸಂತಸದ ಸಂಗತಿ ಎಂದು ಅವರು ಹೇಳಿಕೊಂಡಿದ್ದಾರೆ. ಓಕೆ, ನೆಕ್ಸ್ಟ್ 4ನೇ ಕ್ವಶನ್ ನೋಡೋಣ. ಸೆಪ್ಟೆಂಬರ್ 2025ರಲ್ಲಿ ಭಾರತೀಯ ರಿಸರ್ವ್ ಬ್ಯಾಂಕ್ ಅಂದರೆ RBIನ ಹೊಸ ಉಪ ಗವರ್ನರ್ ಆಗಿ ನೋಡಿ ಡೆಪ್ಯೂಟಿ ಗವರ್ನರ್ ಆಗಿ ಕೆಳಗಿನ ಯಾರನ್ನು ನೇಮಿಸಲಾಗಿದೆ? ಸರಿಯಾದಂಥ ಉತ್ತರ ಶಿಶಿರ್ ಚಂದ್ರ ಮುರ್ಮು. ಆಪ್ಷನ್ ನಂಬರ್ 1 ಸರಿಯಾಗಿದೆ. ನೋಡಿ, RBIನ ಉಪ ಗವರ್ನರ್ ಆಗಿ ಶಿಶಿರ್ ಚಂದ್ರ ಮುರ್ಮುರವರು ನೇಮಕಗೊಂಡಿದ್ದಾರೆ. ಕನ್ನಡದ ನ್ಯೂಸ್ ಪೇಪರಲ್ಲಿ ಈ ಒಂದು ಮಾಹಿತಿಯನ್ನು ಕೊಟ್ಟಿದ್ದರು. ಓಕೆ, ಭಾರತೀಯ ರಿಸರ್ವ್ ಬ್ಯಾಂಕ್, ಓಕೆ, RBI ಅಂತ ಕರಿತೀವಿ. ಸೊ ಇದರ ನೂತನ ಉಪ ಗವರ್ನರ್ ಆಗಿ 3 ವರ್ಷಗಳ ಅವಧಿಗೆ ಶಿಶಿರ್ ಚಂದ್ರ ಮುರ್ಮು ಅವರನ್ನು ನೇಮಕ ಮಾಡಲಾಗಿದೆ. ಸದ್ಯ RBI ಉಪ ಗವರ್ನರ್ ಆಗಿರುವ ರಾಜೇಶ್ವರ್ ರಾವ್ ರವರ ಅಧಿಕಾರಾವಧಿ ಇದೇ ಅಕ್ಟೋಬರ್ 8ರಂದು ಕೊನೆಗೊಳ್ಳಲಿತ್ತು. ಅದಾದ ಬಳಿಕ 9ರಿಂದ ನೂತನ ಉಪ ಗವರ್ನರ್ ಆಗಿ ಶಿಶಿರ್ ಚಂದ್ರ ಮುರ್ಮು ಅಧಿಕಾರ ಸ್ವೀಕರಿಸಲಿದ್ದಾರೆ. ಪ್ರಸ್ತುತ RBIನ ಕಾರ್ಯನಿರ್ವಾಹಕ ನಿರ್ದೇಶಕರಾಗಿ ಇವರು ಸೇವೆ ಸಲ್ಲಿಸುತ್ತಿದ್ದಾರೆ. ಸೊ RBIನ ಪ್ರಸ್ತುತ ಕಾರ್ಯನಿರ್ವಾಹಕ ನಿರ್ದೇಶಕರಿವರು. RBI 4 ಉಪ ಗವರ್ನರ್ಗಳನ್ನು ಹೊಂದಿದೆ. ಪ್ರತಿಯೊಬ್ಬರೂ ಹಣಕಾಸಿನ ಸ್ಥಿತಿ, ಬ್ಯಾಂಕಿಂಗ್ನ ಮೇಲ್ವಿಚಾರಣೆ, ಹಣಕಾಸು ಮಾರುಕಟ್ಟೆಗಳ ನಿಯಂತ್ರಣದಂತಹ ನಿರ್ಣಾಯಕ ಕ್ಷೇತ್ರಗಳ ಬಗ್ಗೆ ಕಾರ್ಯನಿರ್ವಹಿಸುತ್ತಾರೆ. ಇನ್ನು ನಾವು 5ನೇ ಕ್ವಶನ್ ನೋಡೋಣ. ಇತ್ತೀಚೆಗೆ ನಿಧನರಾದ ಪದ್ಮವಿಭೂಷಣ ಪುರಸ್ಕೃತ ಚನ್ನುಲಾಲ್ ಮಿಶ್ರಾ ಅವರು ಕೆಳಗಿನ ಯಾವ ಕ್ಷೇತ್ರದಲ್ಲಿ ಸಾಧನೆ ಮಾಡಿದ್ದಾರೆ? ಸೊ ಇವರು ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ. ಓಕೆ, ಭಾರತದ
ಖ್ಯಾತ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕರಿವರು. ಸೊ ಇವರು ನಿಧನ ಆಗಿದ್ದಾರೆ. ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ ಪದ್ಮವಿಭೂಷಣ ಪುರಸ್ಕೃತರಾಗಿರ್ತಕ್ಕಂಥ ಪಂಡಿತ್ ಚಿನ್ನುಲಾಲ್ ಮಿಶ್ರಾ ನಿಧನ ಆಗಿದ್ದಾರೆ. ಓಕೆ, ಪಂಡಿತ ಇದು ನೆನಪಿರಬೇಕು. ಇವರು ಮುಖ್ಯವಾಗಿ ಉತ್ತರ ಪ್ರದೇಶದವರು. ಓಕೆ, ಸೊ ಯಾವ ರಾಜ್ಯದವರು ಅಂತ ಕೇಳ್ತಕ್ಕಂಥ ಚಾನ್ಸಸ್ ಇರುತ್ತೆ. ಉತ್ತರ ಪ್ರದೇಶದ ಹಿಂದೂಸ್ತಾನಿ ಶಾಸ್ತ್ರೀಯ ಗಾಯಕ ಪದ್ಮವಿಭೂಷಣ ಪುರಸ್ಕೃತ ಪಂಡಿತ್ ಚನ್ನುಲಾಲ್ ಮಿಶ್ರಾ ಗುರುವಾರ ನಿಧನರಾಗಿದ್ದಾರೆ. ಮಿಶ್ರಾ ಅವರಿಗೆ 2010 ಜನವರಿ 25ರಂದು ಭಾರತದ 3ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮಭೂಷಣ ಪ್ರಶಸ್ತಿಯನ್ನು ನೀಡಲಾಯಿತು. 2020ರಲ್ಲಿ ಅವರಿಗೆ ಭಾರತದ 2ನೇ ಅತ್ಯುನ್ನತ ನಾಗರಿಕ ಗೌರವವಾದ ಪದ್ಮವಿಭೂಷಣ ಪ್ರಶಸ್ತಿ ನೀಡಲಾಯಿತು ಎಂಬುದು ಗಮನಿಸಬೇಕು. ಓಕೆ, ಪದ್ಮಭೂಷಣ ಮತ್ತು ಪದ್ಮವಿಭೂಷಣ ಎರಡೂ ಕೂಡ ಇವರಿಗೆ ದೊರೆತಿದೆ. ನೆಕ್ಸ್ಟ್ 6ನೇ ಕ್ವಶನ್ ನೋಡಿ. ಅಂತಾರಾಷ್ಟ್ರೀಯ ಆಹಾರ ನಷ್ಟ ಮತ್ತು ತ್ಯಾಜ್ಯ ಜಾಗೃತಿ ದಿನ ಅಂದರೆ IDAFLW ಅಂತ ಕರೀತವೆ. ಅಂದರೆ ಇಂಟರ್ನ್ಯಾಷನಲ್ ಫುಡ್ ಲಾಸ್ ಆ್ಯಂಡ್ ವೇಸ್ಟ್ ಅವೇರ್ನೆಸ್ ಡೇ. ಸೊ ಈ ದಿನವನ್ನು ಕೆಳಗಿನ ಯಾವ ದಿನಾಂಕದಂದು ಪ್ರತಿ ವರ್ಷ ಆಚರಿಸಲಾಗುತ್ತದೆ? ಸರಿಯಾದಂಥ ಉತ್ತರ ಸೆಪ್ಟೆಂಬರ್ 29. ಆಪ್ಷನ್ ನಂಬರ್ 1 ಸರಿಯಾಗಿದೆ. ಓಕೆ, ಸೊ ಹೆಚ್ಚಿನ ಡೀಟೇಲ್ಸ್ ಏನಿದೆ ಅಂತ ನಾವು ನೋಡೋಣ. ಇಂಟರ್ನ್ಯಾಷನಲ್ ಡೇ ಆಫ್ ಅವೇರ್ನೆಸ್ ಆಫ್ ಫುಡ್ ಲಾಸ್ ಆ್ಯಂಡ್ ವೇಸ್ಟ್ ಪ್ರತಿ ವರ್ಷ ಸೆಪ್ಟೆಂಬರ್ 29ರಂದು ಆಚರಣೆ ಮಾಡ್ತೀವಿ. ಈ ದಿನದ ಬಗ್ಗೆ ಜಾಗೃತಿ ಮೂಡಿಸಲು 2019ರಿಂದ ವಿಶ್ವಸಂಸ್ಥೆಯ ಸಾಮಾನ್ಯ ಸಭೆಯು ಆಚರಿಸಲು ನಿರ್ಧರಿಸಿತು. ನೋಡಿ, ವಿಶ್ವಸಂಸ್ಥೆ ಹಾಗಾದರೆ ಪ್ರತಿ ವರ್ಷ ಈ ದಿನವನ್ನು ಆಚರಣೆ ಮಾಡಲು ಅವಕಾಶ ಕಲ್ಪಿಸಿಕೊಟ್ಟಿದೆ. ಇದು ಸುಸ್ಥಿರ ಬಳಕೆ ಮತ್ತು ಉತ್ಪಾದನಾ ಮಾದರಿ. ಸೊ ಗಮನಿಸಬಹುದು, ಸುಸ್ಥಿರ ಬಳಕೆ ಮತ್ತು ಉತ್ಪಾದನಾ ಮಾದರಿ ಎಂಬುದು ಇದು ಸಸ್ಟೈನಬಲ್ ಡೆವಲಪ್ಮೆಂಟ್ ಗೋಲ್ಸ್ ಏನಿದ್ದಾವೆ 17 ಗೋಲ್ಸ್ಗಳಿದ್ದಾವೆ. ಆ 17ರಲ್ಲಿ ಇದು 12ನೇ ಗೋಲ್ ಆಗಿದೆ. ಯಾವುದು 12ನೇ ಗೋಲು? ಸುಸ್ಥಿರ ಬಳಕೆ ಮತ್ತು ಉತ್ಪಾದನಾ ಮಾದರಿ ಎಂಬುದು. ಸೊ ಇದರ ಗೋಲ್ ಏನಿದೆ? ಸುಸ್ಥಿರ ಬಳಕೆ ಅಲ್ಲೇ ಹೇಳಿದೆ. ಸಸ್ಟೈನಬಲ್ ನಾವು ಆಗಿ ಬಳಕೆ ಮಾಡ್ತಕ್ಕಂಥದ್ದು. ಸೊ ಮತ್ತು ಪ್ರೊಡಕ್ಷನ್ ಮಾದರಿಯನ್ನು ಮೆಥಡನ್ನು ಹೇಗೆ ಬಳಸ್ಕೊಳ್ಬೇಕು ಎಂಬತಕ್ಕಂಥದ್ದು ಇದರ ಬಗ್ಗೆ ಇದು ಅರಿವು ಮೂಡಿಸುತ್ತದೆ. ಜೊತೆಗೆ ಇನ್ನೊಂದು ಪ್ರಮುಖ ವಿಷಯ ಎಂದರೆ ನಮ್ಮ ಭಾರತ ಏನಿದೆ ವಿಶ್ವದಲ್ಲೇ ಅತಿ ಹೆಚ್ಚು ಆಹಾರ ವ್ಯರ್ಥ ಮಾಡುವ ರಾಷ್ಟ್ರಗಳಲ್ಲಿ ಒಂದಾಗಿದೆ. ತದನಂತರ ಚೀನಾ 2ನೇ ಸ್ಥಾನದಲ್ಲಿರ್ತಕ್ಕಂಥದ್ದು. ಓಕೆ, 7ನೇ ಕ್ವಶನ್ ನೋಡಿ. 2025ರ ICC ಮಹಿಳಾ ಕ್ರಿಕೆಟ್ ವಿಶ್ವಕಪ್ ಸಮಯದಲ್ಲೇ ಪ್ರಾರಂಭಿಸಲಾದಂತಹ ಮಕ್ಕಳಿಗೆ ಭರವಸೆ. ಸೊ ಇಂಗ್ಲೀಷಲ್ಲಿ ನೆನ್ಪಿಟ್ಕೊಳ್ಳಿ. ಪ್ರಾಮಿಸ್ ಟು ಚಿಲ್ಡ್ರನ್ ಅಭಿಯಾನದ ರಾಯಭಾರಿಯನ್ನಾಗಿ ಕೆಳಗಿನ ಯಾರನ್ನು ನೇಮಿಸಲಾಗಿದೆ? ನೋಡಿ, ಪ್ರಾಮಿಸ್ ಟು ಚಿಲ್ಡ್ರನ್ ಎಂಬುದು ಸರಿಯಾದಂಥ ಉತ್ತರ ಆಪ್ಷನ್ ನಂಬರ್ 2 ಸರಿಯಾಗಿದೆ. ಓಕೆ, ಸೊ ಇಲ್ಲಿ ಗಮನಿಸಿ, ICC ಏನಿದೆ ಇಂಟರ್ನ್ಯಾಷನಲ್ ಕ್ರಿಕೆಟ್ ಕೌನ್ಸಿಲ್ ಅಂತ ಕರಿತೀವಿ. ಇದು ಮತ್ತು ಪ್ಲಸ್ ಯುನಿಸೆಫ್. ಓಕೆ, ಇದೊಂದು ಮಕ್ಕಳ ನಿಧಿ ಸಂಗ್ರಾಹಕ ಸಂಸ್ಥೆ. ಇದು ಯುನಿಸೆಫ್. ICC ಮತ್ತು ಯುನಿಸೆಫ್ ಎರಡೂ ಜಂಟಿಯಾಗಿ ಪ್ರಾಮಿಸ್ ಟು ಚಿಲ್ಡ್ರನ್ ಎಂಬತಕ್ಕಂಥ ಕ್ಯಾಂಪೇನನ್ನು ಹಮ್ಮಿಕೊಂಡಿದ್ದಾವೆ. ಸೊ ಈ ಕ್ಯಾಂಪೇನಿಗೆ ಆಯುಷ್ಮಾನ್ ಖುರಾನಾ, ಸ್ಮೃತಿ ಮಂದಾನ ಅವರನ್ನು ರಾಯಭಾರಿಗಳನ್ನಾಗಿ ಅಂಬಾಸಿಡರ್ಗಳನ್ನಾಗಿ ನೇಮಕ ಮಾಡಿದೆ. ಇದು ಕೂಡ ನಿಮಗೆ ತುಂಬಾ ಇಂಪಾರ್ಟೆಂಟ್ ಆಗುತ್ತೆ, ನೆನಪಿರಲಿ. ನೋಡಿ, ICC ಯುನಿಸೆಫ್ ಲಾಂಚ್ ಪ್ರಾಮಿಸ್ ಟು ಚಿಲ್ಡ್ರನ್. ಸೊ ಪ್ರಾಮಿಸ್ ಟು ಚಿಲ್ಡ್ರನ್ ಕ್ಯಾಂಪೇನ್ ಡ್ಯೂರಿಂಗ್ ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್. ನೋಡಿ, ವುಮೆನ್ಸ್ ಕ್ರಿಕೆಟ್ ವರ್ಲ್ಡ್ ಕಪ್ ಮುಖ್ಯವಾಗಿ ಭಾರತ ಮತ್ತು ಶ್ರೀಲಂಕಾದಲ್ಲಿ ಆತಿಥ್ಯ ವಹಿಸಲಿವೆ. ಓಕೆ, ಭಾರತ ಮತ್ತು ಶ್ರೀಲಂಕಾ ದೇಶಗಳು ಆತಿಥ್ಯ ವಹಿಸಲಿವೆ. ಈ ಸಂದರ್ಭದಲ್ಲಿ ಅಂದರೆ ಇದನ್ನು ಲಾಂಚ್ ಮಾಡಿದಂತಹ ICC ಈ ಕ್ಯಾಂಪೇನನ್ನು ಉದ್ಘಾಟನೆ ಮಾಡಿದೆ. ಈ ಕ್ಯಾಂಪೇನ್ ಏನಿದೆ ICC ಮತ್ತು ಯುನಿಸೆಫ್ನ ಜಂಟಿ ಕಾರ್ಯಕ್ರಮವಾಗಿದೆ. ಇದು ನೆನಪಿರಬೇಕು, ಇಂಪಾರ್ಟೆಂಟ್ ಆಗುತ್ತೆ ಎಕ್ಸಾಮ್ಗೆ. ಓಕೆ, ನಾನು ಹೇಳಿದಂತೆ ಸೊ ICC ಯುನಿಸೆಫ್ ಜಂಟಿಯಾಗಿ ಪ್ರಾಮಿಸ್ ಟು ಚಿಲ್ಡ್ರನ್ ಅಭಿಯಾನವನ್ನು ಪ್ರಾರಂಭಿಸಿದ್ದಾವೆ. ಆಯುಷ್ಮಾನ್ ಖುರಾನಾ ಏನಿದ್ದಾರೆ
ಇವರು ಪ್ರಸ್ತುತ ಯುನಿಸೆಫ್ ರಾಷ್ಟ್ರೀಯ ರಾಯಭಾರಿ. ಇವರು ಸ್ಮೃತಿ ಮಂದನ ಭಾರತೀಯ ಮಹಿಳಾ ಕ್ರಿಕೆಟ್ ತಂಡದ ಉಪನಾಯಕಿ. ಈ ಅಭಿಯಾನದ ಪ್ರಮುಖ ರಾಯಭಾರಿಗಳಾಗಿ ಇವರು ನೇಮಕಗೊಂಡಿದ್ದಾರೆ. ಈ ಅಭಿಯಾನವು ಮಕ್ಕಳ ಹಕ್ಕುಗಳ ಬಗ್ಗೆ, ವಿಶೇಷವಾಗಿ ಶಿಕ್ಷಣ, ಆರೋಗ್ಯ, ರಕ್ಷಣೆ, ಹಿಂಸಾಚಾರದಿಂದ ರಕ್ಷಣೆ ಮಾಡಿಕೊಳ್ಳುವ ಕುರಿತು ಜಾಗೃತಿಯನ್ನು ಮಾಡುವ ಗುರಿಯನ್ನು ಹೊಂದಿದೆ. ಓಕೆ, 8ನೇ ಕ್ವಶನ್ ನೋಡಿ. 2025ರಲ್ಲಿ ವರ್ಷದ ಅತ್ಯಂತ ವಿನಾಶಕಾರಿ ಚಂಡಮಾರುತವಾದ ಬುವಾಲೋಯಿ ಚಂಡಮಾರುತ ನೋಡಿ, ಟೈಫೋನ್ ಬುವಾಲೋಯಿ ಅಂತ ಕರಿತೇವೆ. ಇದರಿಂದಾಗಿ 26 ಸಾವುಗಳು ಸಂಭವಿಸಿವೆ. ಸೊ ಇಲ್ಲಿಯವರೆಗೂ ಆಲ್ರೆಡಿ 50 ಸಾವುಗಳು ಸಂಭವಿಸಿದ್ದಾವೆ. ಓಕೆ, ಸೊ ನಾನು ಕ್ವಶನ್ ಕ್ರಿಯೇಟ್ ಮಾಡಿದಾಗ 26 ಇತ್ತು. ಹಾಗಾದರೆ ಈ ಭೀಕರ ಅತ್ಯಂತ ವಿನಾಶಕಾರಿ ಚಂಡಮಾರುತ ಕೆಳಗಿನ ಯಾವ ದೇಶದಲ್ಲಿ ಉಂಟಾಗಿದೆ? ಸರಿಯಾದಂಥ ಉತ್ತರ ವಿಯೆಟ್ನಾಂ. ಸೊ ಮೋಸ್ಟ್ ಇಂಪಾರ್ಟೆಂಟ್ ಆಗುತ್ತೆ, ವಿಯೆಟ್ನಾಂನಲ್ಲಿ ಗಮನಿಸಬಹುದು. ಟೈಫೋನ್ ನೋಡಿ, ಬುವಾಲೋಯಿ ಡೆತ್ ಟೋಲ್ ಇನ್ ವಿಯೆಟ್ನಾಂ ರೈಸ್ 26, ಮಿಸ್ಸಿಂಗ್ ಕೇಸಸ್ 22. ಓಕೆ, 26 ಜನರ ಸಾವಾಗಿದೆ, 22 ಜನರ ಕಾಣೆಯಾಗಿದ್ದಾರೆ. ಸೊ ಟೈಫೋನ್ ಬುವಾಯಿ, ಸೊ ಬುಲವೈ ಅಂತ ಕರೀತವೆ. ಇದು ಕೂಡ ನೆನಪಿರಲಿ ನಿಮಗೆ. ಸೊ ಎಕ್ಸಾಮ್ಗೆ ಇಂಪಾರ್ಟೆಂಟ್ ಆಗುತ್ತೆ ಈ ಒಂದು ಮಾಹಿತಿ. ಓಕೆ, ಇದರ ಹೆಸರು ನೆನಪಿಡಬೇಕು, ಬುವಾಲೋಯಿ ವಿಯೆಟ್ನಾಂನಲ್ಲಿ ಕಂಡುಬಂದಿದೆ. ಸೊ ವಿಯೆಟ್ನಾಂ ಎಲ್ಲಿದೆ ಹಾಗಾದರೆ ನಾವು ನೋಡೋದಾದರೆ ಇದರ ರಾಜಧಾನಿ ಹಾನೋಯಿನಲ್ಲಿದೆ. ಕರೆನ್ಸಿ ವಿಯೆಟ್ನಾಮೀಸ್ ಡಾಂಗ್ ಅಂತ ಕರಿತೀವಿ. ಪ್ರಸ್ತುತ ಪ್ರಧಾನಮಂತ್ರಿಗಳು ಪಾಮ್ ಮಿನ್ ಚೆನ್ ಎಂಬತಕ್ಕಂಥವರು. ಓಕೆ, ಸೊ ಇದು ಇವತ್ತಿನ ಪ್ರಮುಖ ಪ್ರಚಲಿತ ಘಟನೆ. ಇದೇ ತರಹದ ಮಾಹಿತಿಯೊಂದಿಗೆ ಮತ್ತೆ ನಿಮ್ಮನ್ನು ಭೇಟಿಯಾಗ್ತೀನಿ. ಥ್ಯಾಂಕ್ ಯು ಸೊ ಮಚ್ ಫಾರ್ ವಾಚಿಂಗ್ ಮೈ ವಿಡಿಯೋ ಫ್ರೆಂಡ್ಸ್.